टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಸರೋಜಾದೇವಿ ನಿನ್ನೆ ವಿಧಿವಶರಾದರು. ಇವತ್ತು ಅವರ ಅಂತಿಮ ಸಂಸ್ಕಾರ ನೆರವೇರುತ್ತೆ. ಮಲ್ಲೇಶ್ವರಂನ ನಿವಾಸದಿಂದ ಅವರ ಅಂತಿಮ ಯಾತ್ರೆ ಕೂಡ ಹೊರಟಿದ್ದು ಚಿರಶಾಂತಿ ವಾಹನದಲ್ಲಿ ಸರೋಜಾದೇವಿಯವರ ಪಾರ್ಥಿವದ ಮೆರವಣಿಗೆ. ನಿನ್ನೆ ಬೆಳಿಗ್ಗೆ 8:30ಕ್ಕೆ ಅಗಲಿದ್ರು ಸರೋಜಾದೇವಿ. ಇವತ್ತು ಅವರ ಹುಟ್ಟೂರು ದಶವಾರ ಗ್ರಾಮದಲ್ಲಿ ಅಂತ್ಯ ಸಂಸ್ಕಾರ ನೆರವೇರುತ್ತೆ. ದಶವಾರ ಗ್ರಾಮದತ್ರ ಮೆರವಣಿಗೆ ಸಾಗ್ತಾ ಇದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ದಶವಾರ ಗ್ರಾಮದಲ್ಲಿ ಸಕಲ ಸಿದ್ಧತೆಗಳಾಗಿದೆ. ಪುಷ್ಪಾಲಂಕೃತ ಪಾರ್ಥಿವ ಹೊತ್ತಂತಹ ಮೆರವಣಿಗೆ ಸಾಗ್ತಾ ಇರೋದನ್ನು ಗಮನಿಸ್ತಾ ಇದ್ದೀವಿ. ಅಭಿನಯ ಸರಸ್ವತಿ ಅಂತಲೇ ಖ್ಯಾತರಾಗಿದ್ದಂತಹ ಬಿ ಸರೋಜಾದೇವಿ 200ಕ್ಕೂ ಅಧಿಕ ಚಿತ್ರಗಳ ಮೂಲಕ ಬಹಳ ದೊಡ್ಡ ಹೆಸರು. ಜೊತೆಗೆ ಅವರ ಪ್ರತಿಯೊಂದು ಚಿತ್ರ ಇವತ್ತಿಗೂ ಕೂಡ ಅಜರಾಮರ. ಪೊಲೀಸ್ ಭದ್ರತೆಯಲ್ಲಿ ಸರೋಜಾದೇವಿಯವರ ಪಾರ್ಥಿವವನ್ನು ಶಿಫ್ಟ್ ಮಾಡಲಾಗ್ತಾ ಇದೆ. ಹುಟ್ಟೂರಿನತ್ತ ಸಾಗ್ತಾ ಇದೆ. ಇವತ್ತು ಸಿಎಂ ಸಿದ್ದರಾಮಯ್ಯವರು ಸೇರಿದಂತೆ ಹಲವು ಗಣ್ಯರು ಬಂದು ಅಂತಿಮ ನಮನವನ್ನು ಸಲ್ಲಿಸಿದ್ರು. ಮಲ್ಲೇಶ್ವರಂನ ಅವರ ನಿವಾಸದಲ್ಲಿ ಪಾರ್ಥಿವವನ್ನು ಇರಿಸಲಾಗಿತ್ತು. ಅಲ್ಲಿ ಗಣ್ಯರು ಅಂತಿಮ ನಮನ ಸಲ್ಲಿಸಿದ ಬಳಿಕ ಅಲ್ಲಿಂದ ಹೊರಟಂತಹ ಈ ಮೆರವಣಿಗೆ ಈಗ ಅವರ ಹುಟ್ಟೂರಿನತ್ತ ಸಾಗ್ತಾ ಇದೆ. ಮಧ್ಯಾಹ್ನದ ಬಳಿಕ ಅಂತ್ಯ ಸಂಸ್ಕಾರವನ್ನು ಒಕ್ಕಲಿಗ ಸಂಪ್ರದಾಯದಂತೆ ಅವರ ಹುಟ್ಟೂರಿನಲ್ಲಿ ನೆರವೇರಿಸಲಾಗುತ್ತೆ. ಅವರ ತಾಯಿ ಸಮಾಧಿಯ ಪಕ್ಕದಲ್ಲೇ ಎಲ್ಲ ಅಂತ್ಯ ಸಂಸ್ಕಾರಕ್ಕೂ ಕೂಡ ಸಿದ್ಧತೆಗಳಾಗಿದೆ. 160ಕ್ಕೂ ಅಧಿಕ ಚಿತ್ರಗಳಲ್ಲಿ ನಾಯಕ ನಟಿಯಾಗಿ ಕನ್ನಡ ಅಷ್ಟೇ ಅಲ್ಲ, ತಮಿಳು, ತೆಲುಗು, ಹಿಂದಿಯಲ್ಲೂ ಕೂಡ ಉತ್ತಮ ಚಿತ್ರಗಳನ್ನು ನೀಡೋ ಮೂಲಕ ಚಿತ್ರರಂಗಕ್ಕೆ ದೇಶದ ಬಹುದೊಡ್ಡ ಕೊಡುಗೆಯಾಗಿದ್ದರು ಸರೋಜಾದೇವಿ.